ಹಾಯ್ ಫ್ರೆಂಡ್ಸ್, ಚನ್ನಪಟ್ಟಣ ಸೈನಿಕ ಯೋಗೇಶ್ವರ್ ವಿರುದ್ಧ ಮಗಳು ನಿಶಾ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ. ಹಾಗಾದ್ರೆ ಸಿಪಿ ಯೋಗೇಶ್ವರ್ ಬೆಳೆದು ಬಂದಿದ್ದು ಹೇಗೆ? ಸೈನಿಕ ಯೋಗೇಶ್ವರ್ ಮೊದಲ ಪತ್ನಿ ಮತ್ತು ಮಕ್ಕಳನ್ನು ದೂರ ಮಾಡಿದ್ಯಾಕೆ? ಮೆಗಾ ಸಿಟಿ ಹೆಸರಲ್ಲಿ ಜನರಿಗೆ ದೋಖಾ ಮಾಡಿದ್ರ ಯೋಗೇಶ್ವರ್? ಇವರ ಬಳಿ ಆಸ್ತಿ ಎಷ್ಟಿದೆ? ಒಂದು ಕಾಲದಲ್ಲಿ ಯೋಗೇಶ್ವರ್ ಡಿಕೆಶಿ ಜೊತೆಯಾಗಿ ಇದ್ದಿದ್ದು ನಿಮಗೆ ಗೊತ್ತಾ? ಎಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಸಿಪಿ ಯೋಗೇಶ್ವರ್ ಸದ್ಯ ಹಳೆ ಮೈಸೂರು ಭಾಗದ ಬಿಜೆಪಿಗೆ ಬೆನ್ನೆಲುಬಿನ ರೀತಿ ಇರೋ ನಾಯಕ. ಇವರು 1963ರ ಆಗಸ್ಟ್ 29ರಂದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕರಿ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಪುಟ್ಟಮಾದಯ್ಯ. ವಿವಿಪುರಂ ಕಾಲೇಜಿನಲ್ಲಿ BSc ಪದವಿ ಪಡೆದುಕೊಂಡ ಇವರಿಗೆ ಸಿನಿಮಾ ನಟನಾಗೋ ಹುಚ್ಚು ತುಂಬಾನೇ ಇತ್ತು. ಬೆಂಗಳೂರಿನಲ್ಲಿ ಬಾಡಿಗೆ ಮನೆ, ಚಾನ್ಸ್ಗೋಸ್ಕರ ಅಲೆದಾಟ. ಡಿಗ್ರಿ ಪಡ್ಕೊಂಡು ನಟನಾಗೋ ಕನಸು ಹೊತ್ತು ಬೆಂಗಳೂರಿಗೆ ಬಂದವರು ಸಿಪಿ ಯೋಗೇಶ್ವರ್. ಬ್ಯಾಟರಾಯನಪುರದಲ್ಲಿದ್ದ ಮಯೂರಿ ಟೆಕ್ಸ್ಟೈಲ್ ಹಿಂದೆ ಒಂದು ಸಣ್ಣ ಬಾಡಿಗೆ ರೂಮ್ ಮಾಡ್ಕೊಂಡಿದ್ರು. ನಂತರ ತಮ್ಮ ಊರಿನ ತೋಟದಿಂದ ತೆಂಗಿನಕಾಯಿ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡಿದ್ರು. ಹೀಗೆ ಸ್ವಲ್ಪ ದುಡ್ಡು ಮಾಡಿಕೊಂಡು ಗಾಂಧಿನಗರದಲ್ಲಿ ನಟನೆಗೆ ಅವಕಾಶ ಹುಡುಕಿಕೊಂಡು ಅಲೆದಾಡಿದ್ರು. ತುಂಬಾ ಕಾದ ಬಳಿಕ ರಣಧೀರ, ಒಲವಿನ ಉಡುಗೊರೆಯಂತಹ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಸಿಕ್ಕಿದ್ವು. ಟೆಕ್ಸ್ಟೈಲ್ ಓನರ್ ಮಗಳ ಜೊತೆ ಲವ್, ಮನೆ ಅಳಿಯ ಆದ ಚನ್ನಪಟ್ಟಣ ಸೈನಿಕ. ತನ್ನ ಬಾಡಿಗೆ ರೂಮಿನ ಬಳಿಯೇ ಇದ್ದ ಮಯೂರಿ ಟೆಕ್ಸ್ಟೈಲ್ ಓನರ್ಗೆ ಮಂಜುಳಾ ಅನ್ನೋ ಮಗಳಿದ್ರು. ಅವರು ಯೋಗೇಶ್ವರ್ ಪ್ರೀತಿಯಲ್ಲಿ ಬಿದ್ರು. ಮನೆಯವರ ವಿರೋಧ ಇದ್ರು ಯೋಗೇಶ್ವರ್ರನ್ನೇ ಮದ್ವೆ ಕೂಡ ಆದ್ರು ಮಂಜುಳಾ ತಂದೆ ತಾಯಿಗೆ ಒಬ್ಬರೇ ಮಗಳಾಗಿದ್ರು. ಹೀಗಾಗಿ ಮದುವೆಯನ್ನು ಒಪ್ಪಿಕೊಂಡು ಯೋಗೇಶ್ವರ್ರನ್ನು ಮನೆ ಅಳಿಯನನ್ನಾಗಿ ಮಾಡಿಕೊಂಡ್ರು. ಇದಾದ್ಮೇಲೆ ಯೋಗೇಶ್ವರ್ ಕೈಲಿ ಸ್ವಲ್ಪ ದುಡ್ಡು ಓಡಾಡೋಕೆ ಶುರುವಾಯ್ತು. ಸಿನಿಮಾ ಓಡಲಿಲ್ಲ, ಹೆಚ್ಚಿತು ಜನಪ್ರಿಯತೆ. 2000ನೇ ಇಸವಿಯಲ್ಲಿ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಬಣ್ಣ ಹಚ್ಚಿದ್ರು. ಇದರ ಬೆನ್ನಿಗೆ ಸೈನಿಕ, ಬದ್ರಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಇದೇ ಅವಧಿಯಲ್ಲಿ ಚನ್ನಪಟ್ಟಣದಲ್ಲಿ ಮನೆ ಕಟ್ಟಿಸಿ ದೇವಸ್ಥಾನವೊಂದನ್ನು ಕೂಡ ಕಟ್ಟಿಸಿದ್ರು. ಆದ್ರೆ ಇವೆಲ್ಲವನ್ನು ಇವರು ಮಾಡಿದ್ದು ಮೆಗಾ ಸಿಟಿ ಫ್ರಾಡ್ ಮೂಲಕ. ನಿವೇಶನ ನೀಡೋದಾಗಿ ಜನರಿಂದ ದುಡ್ಡು ತಗೊಂಡು ಮೋಸ ಮಾಡಲಾಯ್ತು ಅನ್ನೋ ಆರೋಪ ಕೂಡ ಇವರ ಮೇಲೆ ಕೇಳಿ ಬಂತು. ಇವರ ಸಿನಿಮಾಗಳು ಕೂಡ ಅಷ್ಟಾಗಿ ಸಕ್ಸಸ್ ಕಾಣದಿದ್ರು ಜನಪ್ರಿಯತೆ ಬಂತು. ಹೀಗಾಗಿ ರಾಜಕೀಯದ ಹಾದಿ ಹಿಡಿದ್ರು. ಪದೇ ಪದೇ ಪಕ್ಷ ಬದಲು. ಹ್ಯಾಟ್ರಿಕ್ ಬಾರಿಸಿದ್ದ ಯೋಗೇಶ್ವರ್. ಮೊದಲಿಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಸಿಪಿ ಯೋಗೇಶ್ವರ್ಗೆ ಪಕ್ಷ ಟಿಕೆಟ್ ಕೊಡ್ಲಿಲ್ಲ. ಹೀಗಾಗಿ 1999ರಲ್ಲಿ ಪಕ್ಷೇತರವಾಗಿ ಚನ್ನಪಟ್ಟಣದಿಂದ ಸ್ಪರ್ಧಿಸಿ ವಿನ್ನಾದ್ರು. ಕಾಂಗ್ರೆಸ್ಗೆ ಬಂದ ಇವರು 2004-2008ರಲ್ಲಿ ಗೆದ್ದು ಹ್ಯಾಟ್ರಿಕ್ ಹೊಡೆದ್ರು. 1990ರ ಅವಧಿಯಲ್ಲಿ ಚನ್ನಪಟ್ಟಣದಲ್ಲಿ ಬರಗಾಲದಂತ ಸ್ಥಿತಿ ಇತ್ತು. ಆದ್ರೆ ನಂತರದಲ್ಲಿ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣಕ್ಕೆ ನೀರಾವರಿಯ ಕೆಲಸಗಳನ್ನ ಮಾಡಿದ್ರು. ಇದರಿಂದಲೇ ಇವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಆದ್ರೆ 2009ರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಬಂದ್ರು. ಆದ್ರೆ ನಂತರ ನಡೆದ ಉಪಚುನಾವಣೆಯಲ್ಲಿ ಸೋಲು ಕಂಡ್ರು. 2009ರಲ್ಲಿ HD ಕುಮಾರಸ್ವಾಮಿ ವಿರುದ್ಧ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲೂ ಸೋತು ಹೋದ್ರು. 2 ಬಾರಿ ಒಲಿದು ಬಂತು ಸಚಿವ ಸ್ಥಾನ. 2010ರಲ್ಲಿ ಚನ್ನಪಟ್ಟಣಕ್ಕೆ ಮತ್ತೆ ಉಪಚುನಾವಣೆ ನಡೆದಾಗ ಯೋಗೇಶ್ವರ್ ಬಿಜೆಪಿಯಿಂದ ಗೆದ್ದು ಬಂದ್ರು. ಸದಾನಂದ ಗೌಡ್ರು ಸಿಎಂ ಆದಾಗ ಸಚಿವರೂ ಆದ್ರು. 2013ರಲ್ಲಿ ಮತ್ತೆ ಪಕ್ಷ ಬದಲಿಸಿದ ಯೋಗೇಶ್ವರ್ ಸಮಾಜವಾದಿ ಪಕ್ಷದಿಂದ ಕಣಕ್ಕೆ ಇಳಿದ್ರು. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ಈ ಮೂಲಕ 5ನೇ ಬಾರಿಗೆ ಗೆಲುವು ದಾಖಲಿಸಿದ್ರು. ಆದ್ರೆ 2018ರಲ್ಲಿ ಮತ್ತೆ ಬಿಜೆಪಿಗೆ ಬಂದ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಸೋಲು ಕಂಡ್ರು. ಆದ್ರೆ ನಂತರ ನಡೆದ ಆಪರೇಷನ್ ಕಮಲದಲ್ಲಿ ಯೋಗೇಶ್ವರ್ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ನಂತರದಲ್ಲಿ ಅವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಸಚಿವ ಸ್ಥಾನ ನೀಡಲಾಯಿತು. ಆದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಯೋಗೇಶ್ವರ್ ಸೋಲು ಕಂಡ್ರು. ಡಿಕೆಶಿ ಯೋಗೇಶ್ವರ್ ಕುಚಿಕು. ಒಂದ್ ಟೈಮಲ್ಲಿ ಅಂದ್ರೆ ಯೋಗೇಶ್ವರ್ ಕಾಂಗ್ರೆಸ್ ನಲ್ಲಿದ್ದಾಗ ಡಿಕೆ ಶಿವಕುಮಾರ್ ಜೊತೆ ತುಂಬಾ ಚೆನ್ನಾಗಿದ್ರು. ಅಂದ್ರೆ ಇಬ್ರು ಜೋಡೆತ್ತುಗಳಂತೆ ಇದ್ರು.
ಎಷ್ಟರ ಮಟ್ಟಿಗೆ ಅಂದ್ರೆ 2004ರ ಲೋಕಸಭೆ ಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡರು ಕನಕಪುರದಿಂದ ಕಣಕ್ಕೆ ಇಳಿದಿದ್ರು. ಆಗ ಅವರ ವಿರುದ್ಧ ತೇಜಸ್ವಿನಿ ರಮೇಶ್ ರನ್ನು ತಂದು ನಿಲ್ಲಿಸಿ ಅವರ ಪರವಾಗಿ ಪ್ರಚಾರ ಮಾಡಿದವರು ಇದೇ ಡಿ.ಕೆ.ಶಿ ಮತ್ತು ಯೋಗೇಶ್ವರ್. ದೇವೇಗೌಡರನ್ನ ಸೋಲಿಸುವಲ್ಲಿ ಯಶಸ್ವಿಯೂ ಆಗಿದ್ರು. ಆದ್ರೆ ನಂತರ ಪಕ್ಷ ಬದಲಿಸಿದ್ರಿಂದ ಡಿ.ಕೆ.ಶಿ ಜೊತೆಗೆ ವೈರತ್ವ ಜಾಸ್ತಿ ಆಗ್ತಾ ಬಂತು. 2018ರಲ್ಲಿ ಡಿ.ಕೆ. ಶಿವಕುಮಾರ್ ಸಪೋರ್ಟ್ ನಿಂದಲೇ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿನ್ ಆಗಿದ್ದು ಅಂತ ಆರೋಪಿಸಿದ್ರು ಸಿ.ಪಿ. ಯೋಗೇಶ್ವರ್. ಪತ್ನಿ, ಮಕ್ಕಳು ಮತ್ತು ಆಸ್ತಿ. ಸಿ.ಪಿ. ಯೋಗೇಶ್ವರ್ ಅವರ ಪತ್ನಿ ಮಂಜುಳಾ ಅವರಿಗೆ 2 ಮಕ್ಕಳಿದ್ದಾರೆ. ಅವರೇ ನಿಶಾ ಮತ್ತು ಶ್ರವಣ್. ಆದ್ರೆ ಹಲವು ವರ್ಷಗಳ ದಾಂಪತ್ಯದ ಬಳಿಕ ಸಿ.ಪಿ. ಯೋಗೇಶ್ವರ್ ಪತ್ನಿ ಮಂಜುಳಾರಿಂದ ದೂರವಾದ್ರು. ಯಾಕಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದ ಯೋಗೇಶ್ವರ್ಗೆ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದ ಶೀಲಾ ಅನ್ನೋರ ಜೊತೆ ಪ್ರೀತಿಯಾಗಿತ್ತು. ಹೀಗಾಗಿ ಪತ್ನಿ ಮಂಜುಳಾರಿಂದ ದೂರವಾಗಿ ಶೀಲಾ ಜೊತೆ ಮದುವೆ ಆದ್ರು. ದಂಪತಿಗೆ ಧ್ಯಾನ್ ಅನ್ನೋ ಒಬ್ಬ ಮಗ ಕೂಡ ಇದ್ದಾರೆ. ಈಕೆ ಚನ್ನಪಟ್ಟಣದಲ್ಲಿ ಗಾರ್ಮೆಂಟ್ಸ್ ಇಂಡಸ್ಟ್ರಿ ನೋಡ್ಕೊಳ್ತಾರೆ. ಅಲ್ಲಿ ಸುಮಾರು 2,500 ಜನ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ. ಯೋಗೇಶ್ವರ್ ಮೊದಲ ಪತ್ನಿ ಮಂಜುಳಾ ಮತ್ತು ಮಕ್ಕಳು ಸಪರೇಟ್ ಆಗಿ ವಾಸಿಸುತ್ತಿದ್ದಾರೆ. ಇನ್ನು ಸಿ.ಪಿ. ಯೋಗೇಶ್ವರ್ 2023ರಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 35,28,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಆದ್ರೆ ಅದಕ್ಕಿಂತ ಹೆಚ್ಚು ಅಂದ್ರೆ 39,13,00,000 ರೂಪಾಯಿಯಷ್ಟು ಸಾಲವೂ ಇರೋದಾಗಿ ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಸೇರೋದಾಗಿ ನಿಶಾ ಘೋಷಣೆ. ವಿಡಿಯೋ ಬಿಡುಗಡೆ, ತಂದೆ ವಿರುದ್ಧ ಕೆಂಡ. ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದ ನಿಶಾ ತಮ್ಮ ತಂದೆ ಪರವಾಗಿ ಹಲವು ಚುನಾವಣೆಗಳಲ್ಲಿ ಪ್ರಚಾರ ಮಾಡಿದ್ರು. ಆದ್ರೆ 2 ತಿಂಗಳ ಹಿಂದೆ ನಿಶಾ ಕಾಂಗ್ರೆಸ್ ಸೇರೋದಾಗಿ ಘೋಷಿಸಿ ಶಾಕ್ ಕೊಟ್ರು. ಈ ಸಂಬಂಧ ಡಿ.ಕೆ. ಶಿವಕುಮಾರ್ ರನ್ನು ಕೂಡ ಭೇಟಿಯಾಗಿದ್ರು. ತಂದೆಯಿಂದ ತನಗಾದ ಅನ್ಯಾಯಗಳ ಬಗ್ಗೆ ನೋವು ತೋಡಿಕೊಂಡಿದ್ರು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಡಿ.ಕೆ. ಶಿವಕುಮಾರ್, ತಂದೆ ಮಗಳನ್ನು ಬೇರೆ ಮಾಡಿದೆ ಅನ್ನೋ ಕೆಟ್ಟ ಹೆಸರು ನನಗೆ ಬೇಡ. ರಾಜಕೀಯ ಬೇರೆ, ಅವರ ವೈಯಕ್ತಿಕ ಬದುಕು ಬೇರೆ ಅಂತ ಹೇಳಿದ್ರು. ಇದಾದ್ಮೇಲೆ ನಿಶಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ರಂತೆ. ಹೀಗಾಗಿ ವಿಡಿಯೋ ಮೂಲಕ ನಿಶಾ ಅಸಮಾಧಾನ ಹೊರ ಹಾಕಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ತಂದೆಯ ಮನೆಗೆ ಹೋದಾಗ ನನಗೆ ಹೊಡೆದಿದ್ದಾರೆ, ನನ್ನ ತಾಯಿಗೂ ಹೊಡೆದಿದ್ದಾರೆ, ಭಿಕ್ಷೆ ಬೇಡಿ ಬದುಕು ಅಂತ ಹೇಳಿದ್ದಾರೆ. ನನ್ನ ಚಿಕ್ಕಮ್ಮ ನನಗೆ ಯಾವತ್ತೂ ತಾಯಿ ಆಗ್ಲಿಲ್ಲ. ಈಗ ತಂದೆಯ ಬೆಂಬಲಿಗರು ನಿಮ್ಮ ಹೆಸರಿನ ಮುಂದೆ ಯೋಗೇಶ್ವರ್ ಅಂತ ಹಾಕ್ಬೇಡಿ, ಹಾಗೆಯೇ ಕೆಲಸ ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ. ನಾನು ಅವರ ಪರ ಪ್ರಚಾರ ಮಾಡ್ತಿದ್ದಾಗ ಎಲ್ಲ ಚೆನ್ನಾಗಿತ್ತು. ಈಗ ನನ್ನ ಭವಿಷ್ಯದ ದೃಷ್ಟಿಯಿಂದ ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ನಾನು ಕೆಟ್ಟ ಮಗಳಾದ್ನಾ? ಹಾಗಾದ್ರೆ ಅವರು ಆದರ್ಶವಾದಿ ತಂದೆ ಆಗಿರಬಹುದಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ನಿಶಾ ಹೆಸರಿನ ಮುಂದಿರೋ ಯೋಗೇಶ್ವರ್ರನ್ನು ತೆಗೆಯಬೇಕಾದ್ರೆ ಪಾಸ್ಪೋರ್ಟ್, ಆಧಾರ್ ಸೇರಿದಂತೆ ಎಲ್ಲಾ ಕಡೆ ತೆಗಿಬೇಕು. ಯಾರೆಲ್ಲ ಕಾಮೆಂಟ್ ಮಾಡ್ತಿದ್ದೀರೋ ಅವರೇ ಬಂದು ಹೆಸರು ತೆಗೆಯೋದು ಹೇಗೆ ಅಂತ ಹೇಳ್ಕೊಡಿ, ತೆಗೆಯುತ್ತೇನೆ ಅಂತ ನಿಶಾ ಸವಾಲು ಹಾಕಿದ್ದಾರೆ. ಫ್ರೆಂಡ್ಸ್, ಇದು ಸಿ.ಪಿ. ಯೋಗೇಶ್ವರ್ ಜೀವನದ ಕಥೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.